ವಿಶ್ವವಿದ್ಯಾನಿಲಯದ ಶ್ರೀ ನಾರಾಯಣ ಗುರು ಅಧ್ಯಯನ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂತಹ ಆನ್ಲೈನ್ ಸರಣಿ ಉಪನ್ಯಾಸ ಗುರು ಚಿಂತನ ಯುವ ಮಂಥನ ಎನ್ನುವ ಈ ಕಾರ್ಯಕ್ರಮದಲ್ಲಿ ಇಂದೀಗ ನಾನು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಮಾನವ ಅನುಕಂಪೆಯ ಸಾಕಾರ ಮೂರ್ತಿ ಶ್ರೀ ನಾರಾಯಣ ಗುರುಗಳು ಎನ್ನುವ ವಿಚಾರದಲ್ಲಿ ಮಾತನಾಡಲಿದ್ದೇನೆ. ಮಾನವರೆಲ್ಲರೂ ಒಂದೇ ಎನ್ನುವ ತತ್ವದ ಅಡಿಯಲ್ಲಿ ಸರ್ವರನ್ನು ಒಂದೇ ಚಪ್ಪರದಡಿಯಲ್ಲಿ ಸೇರಿಸಲು ಸರ್ವ ಪ್ರಯತ್ನ ಮಾಡಿದವರು ಶ್ರೀ ನಾರಾಯಣ ಗುರುಗಳು. ಜ್ಞಾನಯೋಗ ಮತ್ತು ಕರ್ಮಯೋಗಗಳ ಜೊತೆಗೆ ಕರುಣೆ ಅನುಕಂಪಗಳು ಮೇಳೈಸಿದ ಅಪೂರ್ವವಾದ ವ್ಯಕ್ತಿತ್ವ ನಾರಾಯಣ ಗುರುಗಳದ್ದು. ಅವರು ಸಿದ್ಧಿಸಿದ ಭಕ್ತಿ ಮಾರ್ಗ, ಪಾಲಿಸಿಕೊಂಡು ಬಂದ ಶುದ್ಧ ಚಾರಿತ್ರ, ಸಾಧಿಸಿದ ಯೋಗಸಿದ್ಧಿ, ಗಳಿಸಿಕೊಂಡ ದಿವ್ಯ ದೃಷ್ಟಿ, ಪಡೆದುಕೊಂಡ ಅನ್ಯಾದೃಶವಾದ ಜ್ಞಾನ, ಸ್ವಯಂ ಸಾಧನೆಯ ದಿವ್ಯತ್ವ ಅವರನ್ನು ಸಾಮಾನ್ಯತೆಯಿಂದ ಅಸಾಮಾನ್ಯತೆಗೆ ಏರಿಸಿದವು. ಅವರ ವ್ಯಕ್ತಿತ್ವದಲ್ಲಿ ಪ್ರಜ್ವಲಿಸುವ ತೇಜಸ್ಸನ್ನು ನೀಡಿದವು. ಎಂದಿಗೂ ಧರ್ಮವೇ ಜಯಿಸುತ್ತದೆ, ಸತ್ಯವೇ ಜಯಿಸುತ್ತದೆ, ಅಧರ್ಮವೂ ಅಸತ್ಯವೂ ಜಯಿಸುವುದೇ ಇಲ್ಲ ಎನ್ನುವ ದೃಢವಾದ ನಂಬಿಕೆ ಅವರದಾಗಿತ್ತು. ಸತ್ಯ ಸ್ವರೂಪಮಂ ಸಾರ್ಧಂ ಒಂದಾಗಿ ಸೇರಲ್ಬಾರದವಂಗೆ ಜನನ ಮರಣ ರೂಪಂಗಳಪ್ಪ ಸಂಸಾರ ಸಮುದ್ರದಿಂ ದಡಮಂ ಸೇರಲ್ಕಾರದು ಎಂದು ಸತ್ಯ ಮಾರ್ಗದಲ್ಲಿಯೇ ನಡೆದು ತೋರಿದವರು ಅವರು, ಹಾಗೂ ಅದನ್ನೇ ಬೋಧಿಸಿದವರು. ಮಾನವ ಜನಾಂಗದ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿಯೇ ಜನಿಸಿ ಬಂದ ಅವರು ಮಾನವತಾವಾದದ ಮಹಾನ್ ಪ್ರತಿಪಾದಕರಾಗಿದ್ದರು. ಆ ದಿನಗಳಲ್ಲಿ ಕೇರಳದಲ್ಲಿ ತಮ್ಮ ಚಿಂತನೆ ಮತ್ತು ಕಾರ್ಯಗಳೆರಡರಿಂದಲೂ ಅಸಾಧಾರಣವಾದ ಜಾಗೃತಿಗೆ ಕಾರಣರಾಗಿದ್ದ ಗುರುಗಳು ಇಡೀ ಮಾನವ ಜನಾಂಗಕ್ಕೆ ಮೋಕ್ಷದ ಸಾಧನೆಯ ಹಾದಿಯನ್ನು ಅದ್ವೈತ ದರ್ಶನದ ಮೂಲಕ ತೋರಿಸಿಕೊಡುವ ಬೃಹತ್ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡಿದ್ದರು. ತಮ್ಮ ಸಮಾಜಹಿತ ಕಾರ್ಯಗಳ ಮೂಲಕ ಅವರು ಗುರುತಿಸುವಂತರಾದರು. ನಾನು, ಅವನು, ಅದು, ಇದು ಎಂಬುದಿಲ್ಲ, ಜೀವಿಗಳೆಲ್ಲ ಒಂದೇ ಎಂದು ಜಗದ ಜೀವಿಗಳನ್ನೆಲ್ಲವನ್ನು ತನ್ನ ಪ್ರೀತಿಯ ತೆಕ್ಕೆಗೆ ಆನಿಸಿಕೊಂಡು ಬದುಕು ಪೂರ್ತಿ ನಡೆದರು. ಜಾತಿ ಮತ್ತು ವರ್ಣಗಳ ಸೀಮಿತ ತಿಳುವಳಿಕೆಯಿಂದ ಕೂಡಿದ ಕೇರಳದಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧವಾಗಿ ಸಾತ್ವಿಕ ಹೋರಾಟವನ್ನು ನಡೆಸಿದವರು ಅವರು. ಮಾನವನ ಮೂಲಭೂತ ಅವಶ್ಯಕತೆಗಳಾದ ಆಹಾರ, ನೀರು, ವಸ್ತ್ರ ಮತ್ತು ವಸತಿಗಳ ಮೇಲೆಯೇ ತಮ್ಮ ಆಧಿಪತ್ಯವನ್ನು ಜಾತಿಯ ಹೆಸರಿನಲ್ಲಿ ಸ್ಥಾಪಿಸಿ ಅದನ್ನು ಪಡೆದುಕೊಳ್ಳುವಲ್ಲಿ ಇನ್ನೊಂದು ವರ್ಗದ ಸ್ವಾತಂತ್ರ್ಯವನ್ನೇ ಹರಣ ಮಾಡುವ ಕ್ರೂರ ವ್ಯಕ್ತಿತ್ವದ ಅಧಿಕಾರಶಾಹಿ ವರ್ಗದ ಕಣ್ಣು ತೆರೆಸುವ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿದರು. ಇನ್ನೂ ಬಾಲಕನಾಗಿರುವಾಗಲೇ ಮಾನವೀಯತೆಯ ಸೆಲೆ ಅವರ ಹೃದಯದಲ್ಲಿ ಚಿಲುಮಲು ಆರಂಭವಾಗಿತ್ತು. ಬಾಲಕನಾಣು ದಾರಿಯಲ್ಲಿ ಅಸ್ಪೃಶ್ಯರ ಗುಡಿಸಲಿನಲ್ಲಿ ಒಲೆಯ ಮೇಲಿದ್ದ ಗಂಜಿಯು ಕುದಿಯುತ್ತಿರುವುದನ್ನು ಕಂಡು, ಅದು ಚೆಲ್ಲಿ ಹೋಗುವುದನ್ನು ಕಂಡು ಬಡವರಾದ ಅವರು ಹಸಿದು ಬರುವಾಗ ಗಂಜಿ ಇಲ್ಲವಾದರೆ ಹಸಿವಿನಿಂದ ಇರಬೇಕಾಗುತ್ತದೆಯಲ್ಲ ಎಂದು ಕನಿಕರಗೊಂಡು ಗುಡಿಸಲಿನೊಳಗೆ ನುಗ್ಗುವುದು ನಿಷೇಧವೆಂದು ಅರಿತಿದ್ದರೂ ಕೂಡ ಅದರೊಳಗೆ ನುಗ್ಗಿ ಆ ಗಂಜಿಯನ್ನು ಇಳಿಸಿದ ಪ್ರಸಂಗವು ಇದಕ್ಕೆ ಸಾಕ್ಷಿಯಾಗುತ್ತದೆ. ಮುಂದೆ ಶಿಕ್ಷಣವನ್ನು ಪಡೆದ ಮೇಲೂ ದಲಿತರಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸಲು ಅವರು ಇರುವಲ್ಲಿಗೇ ಹೋಗಿ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡುವಲ್ಲಿ ಅವರು ತೋರಿಸಿದ ಧೈರ್ಯ ಅವರೊಳಗಿನ ಮಾನವೀಯತೆಗೆ ಕನ್ನಡಿ ಹಿಡಿಯುತ್ತದೆ. ತಾನು ಪಡೆದುಕೊಂಡ ಆಧ್ಯಾತ್ಮ ಮತ್ತು ಜ್ಞಾನವನ್ನು ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಹಂಚಬೇಕು ಎನ್ನುವ ತುಡಿತ ಅವರ ಒಳಗೆ ಇತ್ತು. ಪಶು ಪಕ್ಷಿಗಳಿಗೆ ಇಲ್ಲದ ಭಿನ್ನತೆಯ ಭಾವ ಮನುಷ್ಯರಲ್ಲಿ ಯಾಕೆ ಬೆಳೆಯಿತು ಎನ್ನುವ ಜಿಜ್ಞಾಸೆಗೆ ಒಳಗಾದ ಅವರು ಮನುಷ್ಯ ನಿರ್ಮಿತ ಅರ್ಥಹೀನವಾದ ಜಾತಿ ವ್ಯವಸ್ಥೆ ಮತ್ತು ವರ್ಣ ವ್ಯವಸ್ಥೆಯ ವಿರುದ್ಧ ಹೋರಾಡಲು ಪಣ ತೊಟ್ಟರು. ರೂಢಿಗತವಾದ ಸಂಪ್ರದಾಯವನ್ನು ಮುರಿಯಲು ಮನಸ್ಸು ಮಾಡಿದ ಅವರು ಯಾರೆಂದಿಗೂ ದ್ವೇಷವಿಲ್ಲದ, ಎಲ್ಲರ ಮೇಲೂ ಕೇವಲ ಪ್ರೀತಿಯನ್ನು ತೋರುವ ಮಾನವೀಯ ಸೂತ್ರದಿಂದ ಎಲ್ಲರನ್ನೂ ಒಟ್ಟು ಸೇರಿಸಲು ಪ್ರಯತ್ನಪಟ್ಟರು. ಮಾನವರೆಲ್ಲರೂ ಹುಟ್ಟುವುದು ಒಂದೇ ರೀತಿಯಲ್ಲಿ, ಒಂದೇ ಯೋನಿ, ಒಂದೇ ಆಕಾರ, ಯಾವುದೇ ಭೇದ ಅವರಲ್ಲಿ ಇಲ್ಲ. ಹಾಗಿರುವಾಗ ಹುಟ್ಟಿನ ಆಧಾರದ ಮೇಲೆ ಜಾತಿ ನಿರ್ಣಯ ಮಾಡುವುದಕ್ಕೆ ಯಾವುದೇ ಆಧಾರಗಳಿಲ್ಲ.
ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಇನ್ನೊಬ್ಬನನ್ನು ಜಾತಿಯ ಹೆಸರಿನಲ್ಲಿ ವಿಭಜಿತಗೊಳಿಸುವುದು ಸರಿಯಲ್ಲ. ಹಾಗೆ ನೋಡಿದರೆ ಅವರು ಹೇಳ್ತಾರೆ, ಪುರಾಣ ಕಾಲದಲ್ಲಿ ಇಂತಹ ಯಾವುದೇ ಭಿನ್ನತೆ ಇರಲಿಲ್ಲ. ತಮ್ಮ ಜಾತಿ ನಿರ್ಣಯ ಎನ್ನುವ ಕೃತಿಯಲ್ಲಿ ಅವರು ಹೇಳಿದಂತಹ ಮಾತುಗಳು ನೆನಪಾಗ್ತದೆ. ಪರಾಶರ ಮಹರ್ಷಿ ಕೀಳು ಜಾತಿಯಲ್ಲಿ ಹುಟ್ಟಿದವನೇ ಎನಿಸಿಗುಂ. ವೇದಂಗಳಂ ಬೇರ್ಪಡಿಸಿ ಬ್ರಹ್ಮಸೂತ್ರಮಂ ರಚಿಸಿದ ವೇದವ್ಯಾಸಂ ಮತ್ಸ್ಯಕನ್ಯೆಯೊಳ್ ಹುಟ್ಟಿದನಲ್ಲವೇ? ನರಜಾತಿಯೊಳ್ ಸೇರಿರ್ಪನವನಲ್ಲವೇ ವಿಪ್ರನಾಗಿ ಹುಟ್ಟಿದವನು ಎನ್ನುವ ಪ್ರಶ್ನೆಯನ್ನು ಪ್ರಶ್ನಿಸಿ, ಮನುಷ್ಯರ ಸ್ವಾರ್ಥಪರವಾದ ಚಿಂತನೆಗಳೇ ಜಾತಿ ವ್ಯವಸ್ಥೆಯ ಹುಟ್ಟಿಗೆ ಕಾರಣವೇ ಹೊರತು ಮತ್ತಾವುದೂ ಅಲ್ಲ ಎನ್ನುವುದು ಅವರ ಅಭಿಮತವಾಗಿತ್ತು. ಆದುದರಿಂದ ಸಮಾಜದ ಈ ಭಿನ್ನತೆಯನ್ನು ಅವರು ಒಪ್ಪಿಕೊಳ್ಳುವುದೇ ಇಲ್ಲ. ನೀವು ಯಾವ ಧರ್ಮಕ್ಕೆ ಸೇರಿದವರಾಗಿದ್ದರೂ ಪರವಾಗಿಲ್ಲ, ನಿಮ್ಮನ್ನು ನೀವು ಉತ್ತಮರನ್ನಾಗಿಸಿಕೊಳ್ಳಬೇಕು ಎಂದು ಹೇಳಿದ ಅವರು ಎಲ್ಲರನ್ನೂ ಸಮಾನವಾಗಿಯೇ ಸ್ವೀಕರಿಸಿದ್ದರು. ಮಾನವೀಯತೆಯೇ ಮಾನವನ ಗುಣ ಎನ್ನುವುದನ್ನು ಬಲವಾಗಿ ನಂಬಿದವರು ಗುರುಗಳು. ತಮ್ಮ ಚಿಂತನೆ ಮತ್ತು ಕಾರ್ಯ ಎರಡರಲ್ಲೂ ಸಾಂಗತ್ಯವನ್ನು ಸಾಧಿಸಿದವರು. ಕೇರಳದ ದಣಿದ ವರ್ಗಗಳ ಬಹುಸಂಖ್ಯೆಯ ಜನರಿಗೆ ಆಧ್ಯಾತ್ಮಿಕ ಉನ್ನತಿಯ ದಾರಿಯನ್ನು ಸರಳವಾಗಿ ತೋರಿಸಿದವರು ಅವರು. ಮನುಷ್ಯ ಹೇಗಿದ್ದರೇನು, ಅವನು ಯಾರಾದರೇನು, ಅವನು ಒಳ್ಳೆಯವನಾದರೆ ಸಾಕು ಎಂದು ಹೇಳಿದ ಅವರು ಸುಳ್ಳು, ಮೋಸ, ವಂಚನೆ, ಕಳ್ಳತನ ಮುಂತಾದವುಗಳನ್ನು ಅನುಸರಿಸದೆ ಎಲ್ಲರೂ ಒಳ್ಳೆಯವರಾಗಿ ಬದುಕಬೇಕು ಎಂದು ತಿಳಿ ಹೇಳಿದರು. ಒಬ್ಬ ವ್ಯಕ್ತಿ ಅಶುದ್ಧನಾಗುವುದು ಅವನ ಹುಟ್ಟಿನಿಂದ ಅಲ್ಲ, ಬದಲು ಅವನ ಆಲೋಚನೆಗಳಿಂದ, ಅವನ ಮಾತುಗಳಿಂದ ಮತ್ತು ಕೃತ್ಯಗಳಿಂದ. ಆದುದರಿಂದ ಪ್ರತಿಯೊಬ್ಬನೂ ತನ್ನ ಅಂತರಂಗದಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಎಂದು ಅವರು ಬೋಧಿಸಿದರು. ಎಲ್ಲ ಜೀವಿಗಳ ಒಳಗೆ ಇರುವುದು ಒಂದೇ ಈಶ್ವರಾಂಶಂ ಎನ್ನುವ ಗುರುಗಳು ತಮ್ಮ ಜೀವಕಾರುಣ್ಯ ಪಂಚಕ ಎನ್ನುವ ಕೃತಿಯಲ್ಲಿ ಜೀವಿಗಳೆಲ್ಲರೂ ಆತ್ಮ ಸಹೋದರರೆಂಬುದಂ ಪೇಳದೆಯೇ ಎಲ್ಲರೂ ಮನದೊಳ್ ಭಾವಿಸಿದುಡೆ ಎಮಗೆ ಕೊಲ್ಲಲು ಭುಜಿಸಲು ಸಾಧ್യമಪ್ಪುದೇ ಎಂದು ಪ್ರಶ್ನಿಸಿ, ಅನಂತರ ತಮ್ಮ ಅನುಕಂಪಾ ದಶಕಂನಲ್ಲಿ ಜೀವದಯೆ, ಕರುಣೆ, ಅನುಕಂಪವೆಂಬ ತ್ರಿಪದದ ಸಾರ ಮುಂದೆ ಬಾಳ ನೌಕೆಗೆ ಇದು ಧ್ರುವ ನಕ್ಷತ್ರಂ, ಕರುಣೆಯುಳ್ಳವನೇ ಜೀವಿ ಎಂಬ ನವಾಕ್ಷರ ಮಂತ್ರ ಪ್ರಾಣವೇ ಜೀವಮಂತ್ರಂ ಎಂದು ಸಕಲ ಜೀವಗಳಲ್ಲೂ ಕರುಣೆ ಮತ್ತು ಅನುಕಂಪಗಳನ್ನು ತೋರಿಸುವ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಬೋಧಿಸಿದರು. ಪ್ರಾಣಿ ಹಿಂಸೆಯನ್ನು ಬಲವಾಗಿ ವಿರೋಧಿಸಿದ ಗುರುಗಳು ಅಹಿಂಸಾ ವ್ರತಮದು ಎಂದಿಗೂ ಲೇಸು ಎಂದು ನಂಬಿದವರು. ಅವರು ಸಕಲ ಜೀವಿಗಳಲ್ಲೂ ಪ್ರೀತಿ, ದಯೆಯನ್ನು ತೋರಿಸುವುದೇ ಮಾನವೀಯತೆ. ಕೊಲ್ಲುವುದು, ತಿನ್ನುವುದು ಎರಡೂ ಪಾಪವೇ. ತಿನ್ನುವವರು ಇಲ್ಲದಿದ್ದರೆ ಕೊಲ್ಲುವವರೂ ಇರುವುದಿಲ್ಲ ಎಂದು ಕಿವಿ ಮಾತು ಹೇಳಿದರು. ದೇವತಾರಾಧನೆಯ ಸ್ವಾತಂತ್ರ್ಯ ಇಲ್ಲದೆ ಆರಾಧನೆಯ ವಿಧಾನವನ್ನೇ ತಿಳಿದಿದೆ ಅಜ್ಞಾನದಿಂದ ಕ್ಷುದ್ರ ದೇವೋಪಾಸನೆಗಳನ್ನು ಮಾಡಿ ಪ್ರಾಣಿ ಬಲಿಯನ್ನು ನೀಡುವ ತಳವರ್ಗದವರಿಗೆ ಪ್ರಾಣಿ ಹಿಂಸೆ ಮಾಡುವುದು ಮಾನವೀಯತೆಯ ಲಕ್ಷಣ ಅಲ್ಲ ಎಂದು ಬೋಧಿಸಿ ಪ್ರಾಣಿ ಬಲಿಯನ್ನು ನೀಡುವುದನ್ನು ನಿಲ್ಲಿಸಿದರು. ದುಶ್ಚಟಗಳು ಮಾನವನೊಳಗಿನ ಮಾನವೀಯತೆಯನ್ನು ನಾಶ ಮಾಡುತ್ತದೆ. ಹಿಂಸೆಗೆ ಅದು ಪ್ರಚೋದನೆ ನೀಡುತ್ತದೆ. ಸಮಾಜ ಹಾಗೂ ಕೌಟುಂಬಿಕ ಶಾಂತಿಗೆ ಇದರಿಂದ ಭಂಗ ಉಂಟಾಗುತ್ತದೆ ಎಂದು ಅರಿತಿದ್ದವರು ಗುರುಗಳು. ಶೇಂದಿ ತೆಗೆಯುವುದು ಪಾಪವೇ, ಶೇಂದಿ ಕುಡಿಯುವುದೂ ಪಾಪವೇ. ಆದುದರಿಂದ ಅದನ್ನು ಯಾರೂ ಅವಲಂಬಿಸಬೇಡಿ, ಬೇರೆ ಉದ್ಯೋಗಗಳನ್ನು ಮಾಡಿ ಎಂದು ವಿವಿಧ ವೃತ್ತಿಗಳನ್ನು ಮಾಡಲು ಜನರನ್ನು ಪ್ರೇರೇಪಿಸಿ ಸಾಮಾಜಿಕ ಹಾಗೂ ಕೌಟುಂಬಿಕ ಶಾಂತಿಯನ್ನು ಸ್ಥಾಪಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದರು. ಮಾನವೀಯತೆಯೇ ಮನುಷ್ಯರ ಮೂಲ ಗುಣ ಎಂದು ಅವರು ಬೋಧಿಸಿದರು. ಮನುಷ್ಯನ ಅತಿಯಾದ ಆಸೆ, ಆಕಾಂಕ್ಷೆಗಳು ಸಮಾಜದ ಸುಸ್ಥಿತಿಗೆ ಭಂಗವನ್ನು ಉಂಟು ಮಾಡುತ್ತವೆ. ಜಾತಿ, ವರ್ಣ, ವರ್ಗ, ಧರ್ಮ ಭೇದಗಳು ಕೇವಲ ಮಾನವ ನಿರ್ಮಿತ. ಇದು ಮನುಷ್ಯರ ಒಳಗೆ ತರತಮ್ಮ ಭಾವಗಳನ್ನು ಹುಟ್ಟಿಸುತ್ತವೆ. ದೇವರುಗಳ ಹೆಸರಿನಲ್ಲಿ ಸಹಜವಾಗಿಯೇ ಸಂಘರ್ಷಗಳಿಗೆ ಇದು ದಾರಿ ಮಾಡಿಕೊಡುತ್ತವೆ. ಮನುಷ್ಯರೆಲ್ಲರೂ ಒಂದೇ ರೀತಿಯಲ್ಲಿ ಹುಟ್ಟಿದ್ದಾರೆ ಎಂದ ಮೇಲೆ ಈ ಭಿನ್ನತೆಗಳಿಗೆ ಏನು ಅರ್ಥವಿದೆ?
ಮನುಷ್ಯನ ಶರೀರವನ್ನು ನೋಡಿದಾಗಲೇ ಅವನು ಮನುಷ್ಯ ಜಾತಿಗೆ ಸೇರಿದವನು ಎನ್ನುವುದು ತಿಳಿಯುವುದಿಲ್ಲವೇ? ಹಾಗಿರುವಾಗ ಕೃತ್ರಿಮವಾದ ಮಾನವ ನಿರ್ಮಿತ ಜಾತಿಯನ್ನು ಹೇಳುವುದು ಮತ್ತು ಕೇಳುವುದು ಎರಡೂ ಕೂಡ ಪತನಕ್ಕೆ ಕಾರಣವಲ್ಲವೇ? ಮಾನವರೆಲ್ಲರೂ ಒಂದೇ ಜಾತಿ, ಅದುವೇ ಮಾನವ ಜಾತಿ. ಅವರಿಗೆ ಒಂದೇ ಮತ, ಅದುವೇ ಮಾನವೀಯತೆಯ ಮತ. ಹಾಗೆ ಅವರಿಗೆಲ್ಲರಿಗೂ ಇರುವ ದೇವರು ಒಂದೇ ಎನ್ನುವ ಮಹಾನ್ ತತ್ವವನ್ನು ಸಾರಿ ಮಾನವ ಕುಲವನ್ನೆಲ್ಲ ಒಂದೇ ದಾರದಲ್ಲಿ ತಮ್ಮ ಮಾನವೀಯತೆಯ ಗುಣದಿಂದ ಪೋಣಿಸಿದ ಮಹಾನುಭಾವರು ಗುರುಗಳು. ಜಾತಿಯನ್ನು ಕೇಳಬಾರದು, ಹೇಳಬಾರದು, ಚಿಂತಿಸಲೂಬಾರದು ಎಂದು ಹೇಳಿ ಜಾತಿ ಎನ್ನುವ ಪದವನ್ನೇ ಹೊಡೆದು ಹಾಕಲು ಅವರು ಪ್ರಯತ್ನ ಪಟ್ಟರು. ವ್ಯಕ್ತಿಯೊಬ್ಬನನ್ನು ಅವನ ಸಾಮಾಜಿಕ ಸ್ಥಾನಮಾನದಿಂದ ಮತ್ತು ಜಾತಿಯಿಂದ ಗುರುತಿಸಬಾರದು ಎನ್ನುವುದು ಅವರ ನಿಲುವಾಗಿತ್ತು. ಪ್ರತಿಯೊಬ್ಬರೂ ಅಕ್ಷರಸ್ಥರಾಗಬೇಕು, ಆದುದರಿಂದ ಎಲ್ಲರೂ ವಿದ್ಯಾವಂತರಾಗಿ ಎಂದು ತಳವರ್ಗವನ್ನು ಎಚ್ಚರಿಸಿದ ಅವರು ದಮನಿತ ವರ್ಗಕ್ಕೆ ನೀಡಿದ ಸಂದೇಶ ಒಂದೇ: ಅವಿದ್ಯೆಯನ್ನು ವಿದ್ಯೆಯಿಂದ ತೊಡೆದು ಹಾಕಬಹುದು. ಆದುದರಿಂದ ಸಂಘಟನೆಯ ಮೂಲಕ ಶಕ್ತರಾಗಿ, ವಿದ್ಯೆಯಿಂದ ನೀವು ಪ್ರಬುದ್ಧರಾಗಿ, ವ್ಯವಸಾಯದ ಮೂಲಕ ನೀವು ಸಂಪನ್ನರಾಗಿ ಎಂದು ಅಕ್ಷರದ ಮಹತ್ವವನ್ನು ಬೋಧಿಸಿಕೊಟ್ಟವರು. ಕಾಯಕ ಮತ್ತು ಶಿಕ್ಷಣ ಇದು ಎರಡೂ ಕೂಡ ಮನುಷ್ಯನಿಗೆ ಬಹಳ ಅಗತ್ಯವಾದುದು ಎನ್ನುವುದಕ್ಕೆ ಅವರು ತಮ್ಮ ಮಾತುಗಳ ಮೂಲಕವಾಗಿ, ತಮ್ಮ ನಿಲುವಿನ ಮೂಲಕವಾಗಿ ತೋರಿಸಿಕೊಟ್ಟಂತಹ ಮಹಾನುಭಾವರು. ದೇವರು ಮತ್ತು ಆಧ್ಯಾತ್ಮದ ಜ್ಞಾನವು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿರಬಾರದು. ಅದು ಮಾನವರೆಲ್ಲರಿಗೂ ಸಮಾನವಾಗಿ ದಕ್ಕಬೇಕಾದುದು. ಮನುಷ್ಯರಲ್ಲಿ ಮಾನವೀಯತೆಯ ಅಂಶಗಳನ್ನು ಹುಟ್ಟು ಹಾಕುವಲ್ಲಿ ಆರಾಧನೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಪಾತ್ರವೂ ಕೂಡ ಅಷ್ಟೇ ಮಹತ್ವವಾದುದು ಎನ್ನುವುದನ್ನು ಅವರು ತಿಳಿದುಕೊಂಡಿದ್ದರು. ಆದುದರಿಂದ ಆ ಆಧ್ಯಾತ್ಮಿಕವನ್ನು ಮತ್ತು ಧಾರ್ಮಿಕ ವಿಚಾರಗಳನ್ನು ಕೇವಲ ತಮ್ಮ ಮುಷ್ಟಿಯಲ್ಲಿ ಒಂದು ವರ್ಗ ಇರಿಸಿಕೊಂಡುದನ್ನು ಅವರು ಸಹಿಸಿಕೊಳ್ಳಲಿಲ್ಲ. ಇದು ಮಾನವೀಯತೆಯಿಂದಲೇ ಜಗತ್ತನ್ನು ವಂಚಿಸುವ ಒಂದು ಹುನ್ನಾರ ಎಂದು ಅವರು ಭಾವಿಸಿಕೊಂಡರು. ಪ್ರತಿಯೊಬ್ಬರಿಗೂ ದೇವರ ಆರಾಧನೆಯ ಸ್ವಾತಂತ್ರ್ಯ ಸಿಗಬೇಕು, ಆಧ್ಯಾತ್ಮ ದರ್ಶನದ ಅನುಭವವಾಗಬೇಕು ಎನ್ನುವ ಸಿದ್ಧಾಂತ ಅವರದಾಗಿತ್ತು. ಅದಕ್ಕಾಗಿಯೇ ಅವರು ತಳವರ್ಗದವರಿಗಾಗಿ ಅವರದೇ ಆದ ದೇವಾಲಯಗಳ ನಿರ್ಮಾಣಕ್ಕೆ ಮುಂದಾದರು. ಮನುಷ್ಯನ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ನೀಡುವಲ್ಲಿ ಮತ್ತು ಬದುಕಿಗೆ ಒಂದು ಸೂತ್ರಬದ್ಧತೆಯನ್ನು ಕಲ್ಪಿಸುವಲ್ಲಿ, ನಿಷ್ಠೆಯನ್ನು ಮೂಡಿಸುವಲ್ಲಿ ಭಕ್ತಿ, ಯೋಗ ಮತ್ತು ದೇವಾಲಯಗಳ ಪಾತ್ರ ಮಹತ್ವಪೂರ್ಣವಾದುದು ಎನ್ನುವ ಅರಿವು ಅವರಿಗೆ ಇತ್ತು. ಮನುಷ್ಯನ ಒಳಗೆ ಮಾನವೀಯತೆಯ ಸೆಲೆ ಹುಟ್ಟಿಕೊಳ್ಳಬೇಕಾದರೆ ಅದರ ಅವಶ್ಯಕತೆಯನ್ನು ಅವರು ಸ್ವಾನುಭವದಿಂದ ಅರಿತುಕೊಂಡಿದ್ದರು. ಅವರ ದೇವಾಲಯ ನಿರ್ಮಾಣದ ಹಿಂದಿನ ಸೂತ್ರವೇ ಅದಾಗಿತ್ತು. ಮನಸ್ಸಿನ ಕೊಳಕುಗಳನ್ನು ತೊಳೆಯಲು ಮತ್ತು ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಲು ಅತ್ಯುತ್ತಮವಾದ ಒಂದು ಸ್ಥಾನ ಅಂದರೆ ಅದು ದೇವಾಲಯಗಳು ಅಥವಾ ಆರಾಧನಾಲಯಗಳು. ಅಲ್ಲಿ ಯಾವ ವಿಗ್ರಹವಿದೆ ಎನ್ನುವುದು ಮುಖ್ಯವಲ್ಲ. ತನ್ನೊಳಗಿನ ದೈವತ್ವವನ್ನು ಮತ್ತು ಆ ದೈವತ್ವದ ಇರವಿನ ಅರಿವನ್ನು ಕಂಡುಕೊಳ್ಳಲು ಅಂತಹ ಒಂದು ಮಾಧ್ಯಮದ ಅಗತ್ಯವಿದೆ ಎನ್ನುವಾಗ ಅವರಿಗೆ ಕನ್ನಡಿಯೂ ದೇವರಾಗುತ್ತದೆ. ಅದೇ ರೀತಿಯಲ್ಲಿ ಒಂದು ಉರಿಯುವ ದೀಪವೂ ಕೂಡ ದೇವರೇ ಆಗುತ್ತದೆ. ಮನಸ್ಸನ್ನು ಕೇಂದ್ರೀಕರಿಸಿಕೊಂಡರೆ ಮಾತ್ರ ತಾನು ಯಾರೋ ಎನ್ನುವುದನ್ನು ವ್ಯಕ್ತಿಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಆಗ ಮಾತ್ರ ಅವನಿಗೆ ಈ ಬದುಕಿನ ನಿತ್ಯ ಸತ್ಯದ ಅರಿವು ಉಂಟಾಗಲಿಕ್ಕೆ ಸಾಧ್ಯವಿದೆ. ಆಗ ಮಾತ್ರ ಆತ ನಿಜವಾದ ಮಾನವೀಯತೆಯುಳ್ಳ ಮಾನವನಾಗಬಲ್ಲ ಎನ್ನುವುದನ್ನು ಅವರು ದೃಢವಾಗಿ ನಂಬಿದರು. ಮಾನವೀಯತೆಯ ಅನುಕಂಪದ ಮೂಲ ಸ್ರೋತವೇ ಆಗಿದ್ದಂತಹ ಗುರುಗಳು ಅಶಕ್ತರ, ಅಬಲರ ನೋವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು. ಅದಾರಿಂಗೆ ಈ ಲೋಕದೊಳ್ ಸರ್ವದರೊಳ್ ಪ್ರೇಮಂ ತೋರುವುದು, ಆ ಪ್ರೇಮವದುವೇ ಭಕ್ತಿ ಎಂದು ಹೇಳಿದ ಅವರ ಗಮನ ದಮನಿತರ ಮತ್ತು ಅಬಲೆಯರಾದಂತಹ ಸ್ತ್ರೀಯರ ನೋವುಗಳ ಕಡೆಗೆ ಸಹಜವಾಗಿಯೇ ಹರಿಯಿತು. ದಮನಿತರ ಬದುಕಿನ ನೋವುಗಳನ್ನು ನಿವಾರಣೆ ಮಾಡುವಲ್ಲಿ ಗುರುಗಳು ವಹಿಸಿದ ಪಾತ್ರ ಮಹತ್ತರವಾದದ್ದು. ಅವರನ್ನು ಸುಶಿಕ್ಷಿತರಾಗಿರಿಸುವಲ್ಲಿ, ಅವರಿಗೆ ಆರಾಧನೆಯ ಹಕ್ಕುಗಳನ್ನು ವಿತರಿಸುವಲ್ಲಿ,
ಆಧ್ಯಾತ್ಮ ಮತ್ತು ಜ್ಞಾನದ ಬಾಗಿಲುಗಳನ್ನು ಅವರಿಗೆ ತೆರೆದುಕೊಡುವಲ್ಲಿ, ಸಮಾಜದಲ್ಲಿ ಅವರಿಗೆ ಸಮಾನವಾದ ಸ್ಥಾನವನ್ನು ಒದಗಿಸಿಕೊಡುವಲ್ಲಿ, ತಮ್ಮವರನ್ನು ಪ್ರೀತಿಯಿಂದ ಕಾಣುವ ಗುಣವನ್ನು ಅವರಲ್ಲಿ ಬೆಳೆಸುವಲ್ಲಿ, ಬಡತನದ ಬದುಕಿನಿಂದ ಹೊರಬರಲು ಬದುಕಿನ ದಾರಿಗಳನ್ನು ವಿವಿಧ ವೃತ್ತಿಗಳನ್ನು ಅನುಸರಿಸುವ ಮೂಲಕ ತೋರುವಲ್ಲಿ, ಅವರು ತೋರಿದ ಆಸ್ತಿಗಳಿಂದ ಇದು ಮನವರಿಕೆಯಾಗುತ್ತದೆ. ಸಾಮಾಜಿಕ ಅನ್ಯಾಯಕ್ಕೆ ತುತ್ತಾದವರನ್ನು ಹೊರತರಲು ಅವರು ನಂಬಿದ ಸೂತ್ರ ಒಂದೇ ಆಗಿತ್ತು: ಸತ್ಯ, ಧರ್ಮ, ನೀತಿ, ದಯೆಗಳ ಮೂಲಕ ಚರಿತ್ರೆಯ ಕಾಲದಿಂದಲೇ ದುಃಖಿತರಾದ ಜನರನ್ನು ವಿಮೋಚನೆ ಮಾಡಲು ಸಾಧ್ಯವಿದೆ ಎನ್ನುವುದು ಅವರ ನಂಬಿಕೆಯಾಗಿತ್ತು. ಗುರುಗಳು ಲಿಂಗ ಸಮಾನತೆಯ ಬದ್ಧ ಪ್ರತಿಪಾದಕರಾಗಿದ್ದರು. ಅಂದಿನ ಕುರುಡು ಸಂಪ್ರದಾಯಗಳ ಹೆಸರಿನಲ್ಲಿ ಒಳಗಾಗುವ ಶೋಷಣೆಗೆ ಹೆಣ್ಣು ಮಕ್ಕಳ ಸ್ಥಿತಿ ಎಂತಹದಾಗಿತ್ತು ಎನ್ನುವುದು ಅವರ ಅಂತಃಕರಣ ಅರಿತು, ಅದರಿಂದಲಾಗಿ ಅವರ ಮನಸ್ಸು ಕಲಕಿಬಿಟ್ಟಿತು. ತಾಲಿಕೆಟ್ಟು, ಬಹುಪತ್ನಿತ್ವ, ವರದಕ್ಷಿಣೆ, ತಿರಂಡ ಮಂಗಲ, ಪುಳಿಕುಡಿ ಇಂತಹ ಅರ್ಥಹೀನ ಆಚರಣೆಗಳಿಂದ ಅಸ್ಥಿರವಾದ ಬದುಕನ್ನು ಬದುಕುತ್ತಿರುವಂತಹ ಹೆಣ್ಣು ಮಕ್ಕಳ ಬದುಕಿಗೆ ಭದ್ರತೆಯನ್ನು ಒದಗಿಸಲು ಅವರು ಹೆಣಗಿದರು. ಪುರುಷರಂತೆಯೇ ಮಹಿಳೆಯು ಸಮಾನ ಹಕ್ಕುಗಳನ್ನು ಪಡೆದುಕೊಳ್ಳಲು ಅರ್ಹಳು. ಮಹಿಳೆ ಕೂಡ ಜ್ಞಾನ ಮತ್ತು ಸಬಲೀಕರಣವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಬಾಲ್ಯ ವಿವಾಹದಂತಹ ತಾಲಿಕೆಟ್ಟು ಸಂಪ್ರದಾಯವನ್ನು ಬಲವಾಗಿ ವಿರೋಧಿಸಿದರು. ಬಹುಪತ್ನಿತ್ವವನ್ನು ನಿಲ್ಲಿಸಲು ಪುರುಷರ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ತರಲು ಪ್ರಯತ್ನಿಸಿದರು. ಕುಡಿತದ ಚಟಕ್ಕೆ ಒಳಗಾಗಿ ಕುಟುಂಬ ಪೋಷಣೆಯನ್ನು ಮಾಡದೆ ಕರ್ತವ್ಯದಿಂದ ವಿಮುಖರಾಗಿ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಕ್ರೂರವಾಗಿ ನಡೆದುಕೊಳ್ಳುವ ಪುರುಷರನ್ನು ಅವರು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವುದನ್ನು ಪಾಪ ಎಂದು ತಿಳಿಸಿಕೊಟ್ಟರು. ಅವರ ಮನಪರಿವರ್ತನೆ ಮಾಡಿ ಪರ್ಯಾಯ ವೃತ್ತಿಗಳ ದಾರಿಗಳನ್ನು ತೋರಿದರು. ವರದಕ್ಷಿಣೆಯನ್ನು ತೀವ್ರವಾಗಿ ವಿರೋಧಿಸಿದ ಗುರುಗಳು ಅದರಿಂದ ಹೆಣ್ಣು ಮಕ್ಕಳ ಹೆತ್ತವರಿಗೆ ಮಾತ್ರವಲ್ಲ, ಹೆಣ್ಣು ಮಕ್ಕಳ ಭವಿಷ್ಯದ ಮೇಲೂ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಎಂದು ಸಮಾಜಕ್ಕೆ ತಿಳಿ ಹೇಳಿದರು. ತನ್ನ ಸಂಗಾತಿಯನ್ನು ಆರಿಸಿಕೊಳ್ಳುವ ಹಕ್ಕು ಪ್ರತಿಯೊಂದು ಹೆಣ್ಣಿಗೂ ಇದೆ ಎಂದು ಮೊದಲಿಗೆ ಹೇಳಿದವರು ಗುರುಗಳು. ದುಂದು ವೆಚ್ಚ ಮಾಡಿ ಹೆಣ್ಣು ಮಕ್ಕಳ ಮದುವೆ ಮಾಡುವುದಕ್ಕಿಂತಲೂ ಸರಳವಾಗಿ ಮದುವೆ ಮಾಡಿ ಅದರಿಂದ ಉಳಿದ ಹಣವನ್ನು ಅವರ ಹೆಸರಿನಲ್ಲಿ ಉಳಿಸಿ ಆಕೆಗೆ ನೀಡಿ ಅವರ ಬದುಕಿಗೊಂದು ಆರ್ಥಿಕ ಭದ್ರತೆಯನ್ನು ಒದಗಿಸಿಕೊಡಿ ಎಂದು ಸಮಾಜಕ್ಕೆ ತಿಳಿಸಿಕೊಟ್ಟವರು ಅವರು. ಹೆಣ್ಣು ಮಕ್ಕಳಿಗಾಗಿ ತಮ್ಮ ಆಳುವಾದ ಅದ್ವೈತಾಶ್ರಮದ ಪರಿಸರದಲ್ಲಿ ಸೇವಿಕಾ ಸಮಾಜವನ್ನು ಸ್ಥಾಪಿಸಿ ಹೊಲಿಗೆಯಂತಹ ಸ್ವೋದ್ಯೋಗದ ಹಲವಾರು ತರಬೇತಿ ಕೇಂದ್ರಗಳನ್ನು ಅವರು ತೆರೆದರು. ಸ್ತ್ರೀಯರು ವಿದ್ಯಾವಂತರಾಗಿ ತಮ್ಮ ಕಾಲ ಮೇಲೆ ನಿಲ್ಲುವಂತಾಗಬೇಕು ಎನ್ನುವ ಉದಾರ ಮನೋಭಾವ ಅವರದಾಗಿತ್ತು. ಕ್ರೂರಿಗಳ ಹೃದಯದಲ್ಲೂ ಮಾನವೀಯತೆಯನ್ನು ಬೆಳೆಸುವಂತಹ ಅನುಕಂಪ ಹಾಗೂ ಕರುಣಾಹೃದಯಿಯಾಗಿದ್ದವರು ಗುರುಗಳು. ಹಲವಾರು ದುಷ್ಕೃತ್ಯಗಳನ್ನು, ಕೊಲೆಗಳನ್ನು ಮಾಡಿದ ವ್ಯಕ್ತಿಯೊಬ್ಬನ ಮನಸ್ಸನ್ನು ಪರಿವರ್ತಿಸಿ ಅವನನ್ನು ವಾಲ್ಮೀಕಿ ಎಂದು ಹೆಸರು ಕೊಟ್ಟು, ಅವನಿಗೆ ವಾಲ್ಮೀಕಿ ಎನ್ನುವ ಹೆಸರು ಕೊಟ್ಟು ಅವನನ್ನು ಒಬ್ಬ ಮಾನವನನ್ನಾಗಿ ಪರಿವರ್ತಿಸಿದಂತಹ ಮಹಾನ್ ವ್ಯಕ್ತಿ ಶ್ರೀ ಗುರುಗಳು. ಮಾನವೀಯ ಅನುಕಂಪಗಳ ಗಣಿಯೇ ಆದಂತಹ ಗುರುಗಳು ನಡೆಸಿದ ಸಮಾಜ ಹಿತದ ಕಾರ್ಯಗಳು ಅಗಣಿತ ಆದವುಗಳು. ನೊಂದವರ ನೋವಿಗೆ ಸದಾ ಕರಗುವ ಹೃದಯ ಅವರದು. ದೀನರ, ಬಡವರ ಮಕ್ಕಳಿಗಾಗಿ ಉಚಿತ ವಿದ್ಯಾಲಯಗಳನ್ನು ಅವರು ಸ್ಥಾಪಿಸಿದರು. ಅಸ್ಪೃಶ್ಯರ ಮಕ್ಕಳಿಗೂ ವೇದ ಶಾಸ್ತ್ರಗಳನ್ನು ಕಲಿತು ಅವರನ್ನು ಅದರಲ್ಲಿ ಪಾರಂಗತರನ್ನಾಗಿ ಮಾಡಿದರು. ಆಶ್ರಮಗಳನ್ನು ಕಟ್ಟಿ ಅನಾಥರ ಬದುಕಿಗೆ ಆಧಾರ ಸ್ತಂಭವಾದರು. ತಮ್ಮ ಕುಟುಂಬದಿಂದ ಪರಂಪರಾಗತವಾಗಿ ನಡೆಸಿಕೊಂಡು ಬಂದ ವೈದ್ಯ ಪದ್ಧತಿಯನ್ನು ಕರಗತ ಮಾಡಿಕೊಂಡಿದ್ದಂತಹ ಗುರುಗಳು ಅದರೊಂದಿಗೆ ತಮ್ಮ ಆಧ್ಯಾತ್ಮ ಯೋಗ ಶಕ್ತಿಯ ಸಿದ್ಧಿಯನ್ನೂ ಸೇರಿಸಿಕೊಂಡು ದೀನರ, ರೋಗಿಗಳ ಸಂಕಟವನ್ನು ಅರಿತುಕೊಂಡು ಯಾವ ಹೊತ್ತಿನಲ್ಲೂ ಅವರಿಗೆ ಚಿಕಿತ್ಸೆ ನೀಡಿ ಗುಣಪಡಿಸುತ್ತಿದ್ದರು. ದೈವಿಕತೆಯ ಸಾಕ್ಷಾತ್ ರೂಪವೇ ಆಗಿರುವಂತಹ ಅವರು
ಸಾವಿರಾರು ರೋಗಗಳನ್ನು ತಮ್ಮ ಮಾನವೀಯ ಅಂತಃಕರಣದ ಮೂಲಕವಾಗಿಯೇ ಅರಿತುಕೊಂಡು ಕೇವಲ ಒಂದು ಹಣ್ಣಿನಿಂದಲೋ ಅಥವಾ ಒಂದು ಸಣ್ಣ ಕಲ್ಲು ಸಕ್ಕರೆಯ ತುಂಡಿನಿಂದಲೋ ಅಥವಾ ಯಾವುದೋ ಒಂದು ಹಸುರೆಲೆಯ ರಸದಿಂದಲೋ ಗುಣಪಡಿಸುವಂತಹ ಅಪೂರ್ವ ಧನ್ವಂತರಿಯೇ ಆಗಿದ್ದರು. ಕುಷ್ಠರೋಗಕ್ಕೆ ತುತ್ತಾದವರು ಬಂದರೆ ಅವರನ್ನು ಇತರರು ಸ್ಪರ್ಶಿಸಲು ಹೇಸುತ್ತಿರುವಂತಹ ಸಂದರ್ಭದಲ್ಲಿ ಗುರುಗಳು ಯಾವುದೇ ಹಿಂಜರಿಕೆ ಇಲ್ಲದೆ ಅವರನ್ನು ಮುಟ್ಟಿ ಚಿಕಿತ್ಸೆ ನೀಡಿ ಗುಣಪಡಿಸುತ್ತಿದ್ದರು. ಯಾರ ಹಿಡಿತಕ್ಕೂ ಸಿಗದೆ ಸಂಕಲೆಗಳಿಂದ ಬಂಧಿಸಲ್ಪಟ್ಟಂತಹ ಭ್ರಾಂತ ಸ್ಥಿತಿಗೆ ತಲುಪಿದಂತಹ ಮಾನಸಿಕ ರೋಗಿಗಳನ್ನು ಅವರ ಸಂಕಲೆಗಳಿಂದ ಬಿಡಿಸಿ ಪ್ರೀತಿಯಿಂದ ತಮ್ಮೆದೆಗೆ ಅಪ್ಪಿಕೊಂಡು ತಮ್ಮ ಪ್ರೇಮಪೂರಿತವಾದ ಮಾತುಗಳ ಅಮೃತಧಾರಿಗಳಿಂದಲೇ ಅವರೊಳಗಿನ ನೋವುಗಳನ್ನು ತೊಳೆದು ಹಾಕಿ ಪೂರ್ಣ ಗುಣಮುಖರಾಗಿಸಿ ಆಶೀರ್ವದಿಸಿ ಕಳುಹಿಸಿಕೊಡುತ್ತಿದ್ದರು. ಅದೆಷ್ಟೋ ಮಂದಿ ಮನೋವಿಕಲತೆಗೆ ಒಳಗಾದವರು ಗುರುಗಳ ದರ್ಶನ ಮಾತ್ರದಿಂದಲೇ ಅದರಿಂದ ಮುಕ್ತರಾಗುತ್ತಿದ್ದರು. ಎದ್ದು ನಿಲ್ಲಲು ಶಕ್ತಿ ಇಲ್ಲದವರು ಎದ್ದು ನಿಲ್ಲುತ್ತಿದ್ದರು. ಮಾತನಾಡಲು ಬಾರದ ಮೂಕರು ಮಾತನಾಡುತ್ತಿದ್ದರು. ಮಕ್ಕಳಿಲ್ಲದ ನೋವಿನಿಂದ ಬರುವ ದಂಪತಿಗಳಿಗೆ ಚಿಕಿತ್ಸೆಯಿಂದ ಮಕ್ಕಳನ್ನು ಪಡೆಯುವಂತೆ ಮಾಡುತ್ತಿದ್ದರು. ಶುದ್ಧ ಹೃದಯದಿಂದ ಬಂದವರ ಸಂಕಟವನ್ನು ಅವರ ಶುದ್ಧ ಹೃದಯವು ತಾನಾಗಿಯೇ ಅರ್ಥ ಮಾಡಿಕೊಳ್ಳುತ್ತಿತ್ತು. ಮಾತ್ರವಲ್ಲ, ಅವರಿಗೆ ಯಾವ ರೀತಿಯ ಪರಿಹಾರದ ಅಗತ್ಯವಿದೆ ಎನ್ನುವುದನ್ನು ಅವರು ಕಂಡುಕೊಂಡು ಆ ಪರಿಹಾರವನ್ನು ತಾವೇ ಮಾಡಿಕೊಡುತ್ತಿದ್ದರು. ಇದೆಲ್ಲದಕ್ಕೂ ಮೂಲ ಕಾರಣ ಅವರೊಳಗಿನ ಮಾನವೀಯ ಅಂತಃಕರಣವೇ ಆಗಿತ್ತು. ಹೀಗೆ ಅವೆಷ್ಟೋ ರೋಗಗಳನ್ನು ವಾಸಿ ಮಾಡಿದಂತಹ ಅವರು ಗುರುಗಳು. ಅದಕ್ಕಾಗಿ ಅವರು ಯಾವತ್ತೂ ಯಾರಿಂದಲೂ ಯಾವುದೇ ಪ್ರತಿಫಲವನ್ನು ಬಯಸಿದವರಲ್ಲ. ತಾನು ಸ್ವತಃ ರೋಗಕ್ಕೆ ತುತ್ತಾದ ಸಂದರ್ಭದಲ್ಲಿಯೂ ಕೂಡ ಅದನ್ನು ಲೆಕ್ಕಿಸದೆ ಇತರರ ರೋಗ ನಿವಾರಣೆಗಾಗಿ ಪರಿಶ್ರಮಿಸಿದಂತಹ ಅಂತಃಕರಣ ಅವರದಾಗಿತ್ತು. ಯಾರೇ ಬಂದು ಸಂಕಟವನ್ನು ತೋಡಿಕೊಂಡರೂ ಕೂಡ ತಮಗೆ ಎಷ್ಟೇ ತುರ್ತಾದ ಕೆಲಸವಿದ್ದರೂ ಅದನ್ನೆಲ್ಲವನ್ನೂ ಬದಿಗೊತ್ತಿ ಅವರ ಸಂಕಟ ನಿವಾರಣೆಗೆ ಮೊದಲ ಆದ್ಯತೆಯನ್ನು ನೀಡುತ್ತಿದ್ದವರು ಗುರುಗಳು. ಕರುಣಾಮೂರ್ತಿಯೇ ಆಗಿದ್ದ ಗುರುಗಳು ಎಲ್ಲರನ್ನೂ ಸಮಾನವಾಗಿಯೇ ಕಾಣುತ್ತಿದ್ದರು. ನೋವುಂಡು ಬರುವ ಎಲ್ಲರಿಗೂ ಅವರ ಬಳಿ ಒಂದು ರೀತಿಯ ವಿಶೇಷವಾದ ಸಮಾಧಾನ ಸಿಗುತ್ತಿತ್ತು. ತನ್ನನ್ನು ಕಾಣಬೇಕೆಂದು ಹಂಬಲಿಸಿದ ಸಾಮಾನ್ಯನಿಗೂ ಅವರು ದರ್ಶನವನ್ನು ನೀಡಿ ಸಂತೋಷವನ್ನು ಉಂಟು ಮಾಡುತ್ತಿದ್ದರು. ತನಗೆ ವಿರುದ್ಧವಾಗಿ ನಿಂತವರ ಹೃದಯದೊಳಗೂ ತಮ್ಮ ಮಾನವೀಯತೆಯ ಗುಣದಿಂದಲೇ ಪರಿವರ್ತನೆಯನ್ನು ಉಂಟು ಮಾಡಿ ಪ್ರೀತಿಸುವಂತೆ ಮಾಡುವಂತಹ ಶಕ್ತಿ ಗುರುಗಳಲ್ಲಿತ್ತು. ನಾವಿಂದು ಬದುಕುತ್ತಿರುವ ಈ ಸಾಮಾಜಿಕ ವ್ಯವಸ್ಥೆಯ ಎಲ್ಲ ದೋಷಗಳ ನಿವಾರಣೆ ಆಗಬೇಕಿದ್ದರೆ ಗುರುಗಳ ಮಾನವೀಯತೆಯ ಪಾಠಗಳು ಮತ್ತೊಮ್ಮೆ ನಮಗೆ ಬೇಕಾಗುತ್ತದೆ. ಹೃದಯ ಬದಲಾವಣೆ ಶಾಶ್ವತವಾಗಬೇಕು ಎಂದಾದರೆ ಅದರೊಳಗೆ ಪ್ರೀತಿ, ಹೊಂದಾಣಿಕೆ, ಸಹೋದರತೆ, ಬಂಧುತ್ವ ಮುಂತಾದ ವಿಶಾಲ ದೃಷ್ಟಿಕೋನಗಳನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕು. ಹೃದಯವನ್ನು ಅರಿತುಕೊಂಡಾಗ ಮಾತ್ರ ಮಾನವತೆಯ ಜ್ಯೋತಿಯು ಅಲ್ಲಿ ಉರಿಯಲಿಕ್ಕೆ ಸಾಧ್ಯ. ಈ ಅರಿವನ್ನು ಮೂಡಿಸಿದಂತಹ ಆ ಮಹಾನ್ ಚೇತನಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಶರಣಾಗಲೇಬೇಕಾಗುತ್ತದೆ. ಈ ಒಂದು ಉಪನ್ಯಾಸವನ್ನು ಇದುವರೆಗೆ ಕೇಳಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅವಕಾಶವನ್ನು ದೊರಕಿಸಿಕೊಟ್ಟಂತಹ ಶ್ರೀನಾರಾಯಣ ಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯದ ನಿರ್ದೇಶಕರಿಗೂ ಅದೇ ರೀತಿಯಲ್ಲಿ ಇಲ್ಲಿನ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು.